ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ನಿಮ್ಮೆಲ್ಲರಿಗೂ ಈಗ ಹುಟ್ಟಿದಂಥ ಮಕ್ಕಳಿಗೆ ಏನೇನೆಲ್ಲ ಎಸೆನ್ಷಿಯಲ್ ಇದೆ, ಏನೇನೆಲ್ಲ ಯೂಸ್ ಮಾಡ್ತಿದ್ದೀನಿ, ಈಗ ಹುಟ್ಟಿರೋ ಮಕ್ಕಳಿಗೆ ಏನೇನೆಲ್ಲ ಬೇಕಾಗುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಕೆಲವೊಂದು ವಸ್ತುಗಳ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನನಗೆ ಏನೇನು ನೆಸೆಸಿಟಿ ಇದೆ ಅದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕೆಲವ್ರಿಗೆ ಬೇರೆಯವ್ರಿಗೆ ಬೇರೆ ವಸ್ತುಗಳ ನೆಸೆಸಿಟಿ ಇರುತ್ತೆ, ಬಟ್ ಇದು ನಾನು ಯೂಸ್ ಮಾಡ್ತಿರೋದು, ನನಗೆ ಇದು ವಸ್ತುಗಳು ಬೇಕು ಅನ್ನಿಸೋದು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದರಿಂದ ನಿಮಗೆ ಯಾರು ಇವು ಹೊಸದಾಗಿ ಅಮ್ಮ ಆಗ್ತಿರ್ತೀರ, ನ್ಯೂ ಮಾಮ್ಸ್ ಇರ್ತೀರ, ಮತ್ತು ಇವಾಗ ಯಾರು ಅಮ್ಮ ಆಗ್ತಿರ್ತೀರ ಅವ್ರಿಗೆ ಹೆಲ್ಪ್ ಆಗುತ್ತೆ. ಅದಕ್ಕೆ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆಯೇ ನಾನು ರೆಗ್ಯುಲರಾಗಿ ವೀಡಿಯೋ ಮಾಡ್ತೀನಿ ಅಂತ ಹೇಳ್ತಾನೆ ಇದ್ದೀನಿ ಲಾಸ್ಟ್ ವೀಡಿಯೋಯಿಂದ, ಬಟ್ ಮಾಡೋದಕ್ಕೆ ಆಗ್ತಾನೇ ಇಲ್ಲ. ಸೊ ಆದಷ್ಟು ಬೇಗ ನಂದು ಹಳೆ ರೂಟೀನ್ ಬರುತ್ತೆ, ಆದಷ್ಟು ಬೇಗ ನಾನು ರೆಗ್ಯುಲರಾಗಿ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ಬೇಗ ನಿಮಗೆ ಇಷ್ಟ ಆಗೋಂಥ ವೀಡಿಯೋಸ್ ಮಾಡಿ ಹಾಕ್ತಿರ್ತೀನಿ. ಮಧ್ಯೆ ವ್ಲಾಗ್ಸ್ ನಾನು ಹಾಕಿದ್ದೀನಿ, ನೀವೆಲ್ಲರಿಗೂ ತುಂಬ ಇಷ್ಟ ಆಗಿದೆ. ಕಮೆಂಟ್ಸ್ ನೋಡೋದಕ್ಕೆ ಆಗ್ತಿಲ್ಲ. ಸೊ ಆದಷ್ಟು ನಾನು ಆನ್ಸರ್ ಮಾಡಿದ್ದೀನಿ ಕೆಲವೊಂದು ಕಮೆಂಟ್ಸ್ಗೆ, ಬಟ್ ಜಾಸ್ತಿ ಮಾಡಿಲ್ಲ. ಸೊ ಆದಷ್ಟು ಬೇಗ ಅದು ಕೂಡ ನಾನು ರೆಗ್ಯುಲರಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಎಲ್ಲರೂ ತುಂಬ ನನಗೆ ಸಪೋರ್ಟ್ ಮಾಡ್ತಿದ್ದೀರಾ, ತುಂಬ ಥ್ಯಾಂಕ್ಸ್ ಎಲ್ಲರಿಗೂ. ರೆಸ್ಟ್ ಮಾಡಿ, ಪರವಾಗಿಲ್ಲ, ನಿಧಾನಕ್ಕೆ ಮಾಡಿ ಅಂತ ತುಂಬ ಥ್ಯಾಂಕ್ಸ್. ಲಾಸ್ಟ್ ವೀಡಿಯೋಲ್ಲೂ ಅಷ್ಟೇ ತುಂಬ ಹೇಳಿದ್ದೀರಾ. ಸೊ ನಮ್ಮ ಪಾಪಗೆ ನಾನು ಏನೇನು ಯೂಸ್ ಮಾಡ್ತಿದ್ದೀನಿ ಅವನಿಗೆ ಅಂತ ತಿಳಿಸ್ಕೊಡ್ತೀನಿ. ಸಾರಿ, ಅವನಿಗೆ ಅಂತ ಯೂಸ್ ಮಾಡ್ತಿದ್ದೀನಿ, ಯಾಕೆಂದರೆ ನನ್ನ ಗಂಡು ಪಾಪು ಆಗಿರೋದ್ರಿಂದ ಅವನು ಇವನು ಅಂತ ಹೇಳ್ತೀನಿ. ಲಾಸ್ಟ್ ವೀಡಿಯೋ ಎಡಿಟ್ ಮಾಡಬೇಕಾದ್ರೂ ಕೂಡ ನೋಡಿದೆ, ಅವನು ಇವನು ಅಂತ ಜಾಸ್ತಿ ಯೂಸ್ ಮಾಡಿಬಿಟ್ಟಿದ್ದೀನಿ, ಯಾಕೆಂದರೆ ನನಗೆ ಅದು ಅಭ್ಯಾಸ ಆಗಿಬಿಟ್ಟಿದೆ ಇವಾಗ. ಅದಕ್ಕೆ ಸೊ ನಾರ್ಮಲ್ ಆಗಿ ಪಾಪುಗಳಿಗೆ ಏನೇನು ಬೇಕು, ಏನೇನು ನೆಸೆಸಿಟಿ ಇರುತ್ತೆ. ಸೊ ಇದು ಜೆಂಡರ್ ಬರಲ್ಲ, ಯಾಕೆಂದರೆ ಈಗ ಹುಟ್ಟಿದ ಮಕ್ಕಳಿಗೆ ನಾವು ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆ ಎಲ್ಲ ಒಂದೇ ಯೂಸ್ ಮಾಡ್ತೀವಿ. ಸೊ ಏನೇನು ನೆಸೆಸಿಟಿ ಇರುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇವಾಗ. ಹಾಗೆಯೇ ಫಸ್ಟ್ ಇವಾಗ ಬೇಬಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟು ನಾನು ನ್ಯೂ ಮಾಮ್ಸ್ ಯಾರು ಇರ್ತೀರ ಅವ್ರಿಗೆ ಏನೆಲ್ಲ ನೆಸೆಸಿಟಿ ಇದೆ, ನರ್ಸಿಂಗ್ ಪಿಲ್ಲೋ ಆಗಿರ್ಬೋದು, ಬೆಲ್ಟ್ ಆಗಿರ್ಬೋದು, ಇದ್ರ ಬಗ್ಗೆ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ತಡ ಮಾಡೋದು ಬೇಡ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ನಾವು ಮಕ್ಕಳಿಗೆ ಆಯಿಲ್ ಹಾಕಿ ಮಸಾಜ್ ಮಾಡ್ತೀವಿ ಸ್ನಾನಕ್ಕೆ ಮುಂಚೆ. ಒಂದಿನ ಬಿಟ್ಟು ಒಂದಿನ, ನಮ್ಮನೇಲಿ ಒಂದಿನ ಬಿಟ್ಟು ಇನ್ನೊಂದು ದಿನ ಎಣ್ಣೆ ಹಾಕಿ ಮಸಾಜ್ ಮಾಡಿ ಪಾಪುಗೆ ಸ್ನಾನ ಮಾಡಿಸ್ತಾರೆ. ಸೊ ಬೇಬಿ ಆಯಿಲ್ ತೊಗೊಂಡಿದೆ, ಬಟ್ ನಮ್ಮ ಮನೇಲಿ ಇಲ್ಲಿ ಪೇರೆಂಟ್ಸ್ ಎಲ್ಲ, ನಮ್ಮ ದೊಡ್ಡಮ್ಮ ಎಲ್ಲರೂ ಬೇಬಿ ಆಯಿಲ್ಗಿಂತ ಹರಳೆಣ್ಣೆ ಒಳ್ಳೆಯದು, ಮಕ್ಕಳು ತುಂಬ ಗಟ್ಟಿ ಬರ್ತಾರೆ ಅಂತ ಹೇಳಿದ್ರು. ಸೊ ಅದಕ್ಕೆ ಇವಾಗ ನಾವು ಹರಳೆಣ್ಣೆ ಯೂಸ್ ಮಾಡ್ತಿದ್ದೀವಿ. ಹಳ್ಳಿ ಕಡೆ ಇರೋರಿಗೆ ಹರಳೆಣ್ಣೆ ಬಗ್ಗೆ ಗೊತ್ತಿರುತ್ತೆ, ಬಟ್ ಕೆಲವೊಂದು ಸಿಟಿಲಿ ಹರಳೆಣ್ಣೆ ಬಗ್ಗೆ ಅಷ್ಟೊಂದು ಗೊತ್ತಿರಲ್ಲ. ಆದರೂ ಇವಾಗ ನಿಮಗೆ ಸುಮಾರು ಬ್ರ್ಯಾಂಡಲ್ಲಿ ನಿಮಗೆ ಹರಳೆಣ್ಣೆ ಸಿಗುತ್ತೆ. ವಾವಲ್ ಆಗಿರ್ಬೋದು, ಗುಡ್ ವೈಬ್ಸು ಎಲ್ಲ ನಿಮಗೆ ಬ್ರ್ಯಾಂಡಲ್ಲೂ ನಿಮಗೆ ಹರಳೆಣ್ಣೆ ಸಿಗುತ್ತೆ. ಅದನ್ನು ಬೇಕಾದ್ರೆ ಯೂಸ್ ಮಾಡ್ಬೋದು. ಇಲ್ಲಿ ನಮ್ಮ ಕಡೆ ಎಲ್ಲ ಅಲ್ಲೇ ಮಾಡ್ತಾರೆ, ಅದನ್ನು ತಂದು ಯೂಸ್ ಮಾಡ್ತೀವಿ ಇಲ್ಲಿ ಹರಳೆಣ್ಣೆ ಎಲ್ಲ. ಸೊ ಹರಳೆಣ್ಣೆ ಯೂಸ್ ಮಾಡಿ ನಾವು ನಮ್ಮ ಪಾಪುಗೆ ಮಸಾಜ್ ಮಾಡಿ ಸ್ನಾನ ಮಾಡಿಸ್ತಿದ್ದೀವಿ. ಸೊ ಹರಳೆಣ್ಣೆ ಇಲ್ಲ, ನಮಗೆ ಸಿಗಲ್ಲ ಅಂತ ಅನ್ನೋರು ಬಾದಾಮ್ ಆಯಿಲ್ ಯೂಸ್ ಮಾಡ್ಬೋದು ನೀವು. ಇದು ಡಾಬರ್ ಬಾದಾಮ್ ಆಯಿಲ್ ನಿಮಗೆ ಎಲ್ಲ ಕಡೆ ಸಿಗುತ್ತೆ, ಮೆಡಿಕಲ್ ಸ್ಟೋರ್, ಆನ್ಲೈನ್ ಎಲ್ಲ ಕಡೆ ಸಿಗುತ್ತೆ. ಸೊ ಇದನ್ನು ಒಂದೊಂದು ಸರಿ ಮಧ್ಯ ಯೂಸ್ ಮಾಡ್ತೀವಿ ನಮ್ಮ ಪಾಪುಗೆ. ಸೊ ನೀವು ಬೇಕಾದ್ರೆ ರೆಗ್ಯುಲರಾಗಿ ನಿಮ್ಮ ಮಸಾಜ್ಗೆ ಇದನ್ನು ಯೂಸ್ ಮಾಡ್ಬೋದು. ಬೇಬಿ ಆಯಿಲ್ ನಾನು ಇನ್ನೂ ಯೂಸ್ ಮಾಡಿಲ್ಲ ನಮ್ಮ ಪಾಪುಗೆ. ಸೊ 3 ಮಂತ್ಸ್ ಆದಮೇಲೆ ಯೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಫಸ್ಟ್ 3 ಮಂತ್ಸು ಮನೇಲೆಲ್ಲ ಹರಳೆಣ್ಣೆ ಯೂಸ್ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೆ ನಾನು ಇವಾಗ ಸದ್ಯಕ್ಕೆ ಹರಳೆಣ್ಣೆ ಯೂಸ್ ಮಾಡಿ ಮಸಾಜ್ ಮಾಡಿ ಅವರಿಗೆ ಸ್ನಾನ ಮಾಡಿಸ್ತಾ ಇದ್ದೀವಿ. ಇನ್ನು ನೆಕ್ಸ್ಟು ಸ್ನಾನ, ಪಾಪುಗೆ ಬೇಬಿ ಪ್ರಾಡಕ್ಟ್ಸ್ ಎಲ್ಲ ಬಂದರೆ ನಾನು ಸೆಬಾಮೇಡ್ ಯೂಸ್ ಮಾಡ್ತೀನಿ. ನಿಮಗೆ ಮೊದಲೇ ತಿಳಿಸಿದ್ದೀನಿ ನಂದು ಪ್ಯಾಕಿಂಗ್ ವೀಡಿಯೋಲಿ ಬೇಬಿದು ಏನೇನು ಪ್ಯಾಕಿಂಗ್ ಇದೆ ಅದರಲ್ಲಿ ನಾನು ಮೊದಲೇ ನಿಮ್ಗೆ ತಿಳಿಸಿದೆ. ನಾನು ಇವಾಗ ಸೆಬಾಮೇಡ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಿರೋದು ಅಂತ. ಅವ್ನು ಬೇಬಿ ಪೌಡರ್ ಆಗಿರ್ಬೋದು, ಬೇಬಿ ಸೋಪ್ ಆಗಿರ್ಬೋದು, ಬೇಬಿ ಕ್ರೀಮ್ ಎಲ್ಲ ನಾನು ಸೆಬಾಮೇಡ್ ಯೂಸ್ ಮಾಡ್ತಿದ್ದೀನಿ. ಸೊ ಅದು ನಿಮಗೂ ಎಲ್ಲ ಆನ್ಲೈನ್ನಲ್ಲೂ ಕೂಡ ನಿಮಗೆ ಅಮೆಝಾನ್, ಫ್ಲಿಪ್ಕಾರ್ಟ್ ಎಲ್ಲ ಕಡೆ ಸೆಬಾಮೇಡ್ ಪ್ರಾಡಕ್ಟ್ಸ್ ಸಿಗುತ್ತೆ, ಟ್ರೈ ಮಾಡ್ಬೋದು ನೀವು. ಸೊ ನಾನು ಫುಲ್ ಬೇಬಿ ಪ್ರಾಡಕ್ಟ್ಸ್ ಏನೇನಿದೆ, ಪೌಡರಿಂದ ಹಿಡಿದು ಸೋಪ್ ಎಲ್ಲ ನಾನು ಸೆಬಾಮೇಡ್ದೇ ಯೂಸ್ ಮಾಡ್ತಿದ್ದೀನಿ. ನನಗೆ ಅವನಿಗೆ ಸೂಟ್ ಆಗ್ತಿದೆ, ತುಂಬ ಚೆನ್ನಾಗಿದೆ. ನನಗೆ ರಿವ್ಯೂಸ್ ಫಸ್ಟ್ ನಾನು ತೊಗೊಳಕ್ಕೆ ಮುಂಚೆ ರಿವ್ಯೂಸ್ ನೋಡಿದೆ, ಸೆಬಾಮೇಡ್ ಚೆನ್ನಾಗಿದೆ ಅಂತ ತುಂಬ ರಿವ್ಯೂಸ್ ಇತ್ತು, ಅದಕ್ಕೆ ಸೆಬಾಮೇಡೇ ಯೂಸ್ ಮಾಡ್ತಿದ್ದೀನಿ ನಾನು. ನೆಕ್ಸ್ಟ್ ಬಂದು ಇವಾಗ ಸದ್ಯಕ್ಕೆ ನಾನು ಅವನಿಗೆ ಮನೇಲಿ ನ್ಯಾಪೀಸ್ ಯೂಸ್ ಮಾಡ್ತಿದ್ದೀನಿ. ನಾನು ಇನ್ನೂ ಅವನಿಗೆ ಡೈಪರ್ ಎಲ್ಲ ಯೂಸ್ ಮಾಡ್ತಿಲ್ಲ, ಯಾಕೆಂದರೆ ಅವ್ನು ಇನ್ನೂ ಚಿಕ್ಕವನಾಗಿರೋದ್ರಿಂದ ಇವಾಗಲೇ ಮನೆಯಲ್ಲೂ ಡೈಪರ್ ಯೂಸ್ ಮಾಡೋದು ಬೇಡ ಅಂತ. ಸೊ ಎಲ್ಲಾದರೂ ಹೊರಗಡೆ ಹೋದರೆ ಮಾತ್ರ ಡೈಪರ್ ಯೂಸ್ ಮಾಡೋದು. ಅದನ್ನು ತೋರಿಸ್ತೀನಿ ಹೊರಗಡೆ ಹೋದಾಗ ಯಾವ ಡೈಪರ್ ಯೂಸ್ ಮಾಡ್ತೀನಿ ಅಂತ. ಸೊ ಇದು ತುಂಬ ಬೇಕೇ ಬೇಕು, ತುಂಬ ಸರಿ ಸುಸು ಮಾಡ್ತಿರ್ತಾನೆ, ಅದಕ್ಕೆಲ್ಲ ನಮಗೆ ಇದು ಬೇಕೇ ಬೇಕು. ಸೊ ನನ್ನ ಮಗ ಅಂತೂ ತುಂಬ ಸುಸು ಮಾಡ್ತಾನೆ. ನಾನು ಇದನ್ನು ತುಂಬ ತರಿಸ್ಕೊಂಡಿದ್ದೀನಿ. ಇದೆಲ್ಲ ಫಸ್ಟ್ ಕ್ರೈಯಲ್ಲಿ ತರಿಸಿದ್ದು, ತುಂಬ ಸಾಫ್ಟಾಗಿದೆ ಇದು, ಅದಕ್ಕೆ ಫಸ್ಟ್ ಕ್ರೈಯಲ್ಲಿ ತರಿಸ್ಕೊಂಡಿದ್ದು. ನಾನು ಪ್ಯಾಕಿಂಗ್ ವಿಡಿಯೋಲು ಕೂಡ ನಿಮಗೆ ತೋರಿಸಿದೆ. ಸೊ ಇದು ನ್ಯಾಪೀಸ್ ಬೇಕೇ ಬೇಕು ಮಕ್ಕಳಿಗೆ, ಹುಟ್ಟಿದ ಮಕ್ಕಳಿಗೆ. ಸೊ ಇದು ಕೂಡ ತುಂಬ ನೆಸೆಸಿಟಿ ಇದೆ. ನೀವು ಫಸ್ಟ್ ಕ್ರೈ, ಅಮೆಝಾನ್ ಎಲ್ಲ ಕಡೆ ನಿಮಗೆ ನ್ಯಾಪೀಸ್ ಸಿಗುತ್ತೆ ಈ ಥರ ಸಾಫ್ಟ್ ಆಗಿರೋದು, ನೋಡಿಬಿಟ್ಟು ತೊಗೋಬೋದು ನೀವು.
ಸೊ ನೆಕ್ಸ್ಟ್ ಬಂದರೆ ಡೈಪರ್ಸ್ ನಾನು 2 ಥರ ಯೂಸ್ ಮಾಡ್ತಿದ್ದೀನಿ. ಒಂದು ಮ್ಯಾಮಿ ಪೋಕೋ ಪ್ಯಾಂಟ್ಸ್ ಮತ್ತು ನೆಕ್ಸ್ಟ್ ಬಂದು ಪ್ಯಾಂಪರ್ಸ್. ಇದು ಮೊದಲೇ ತೋರಿಸಿದೆ, ಇದು ಕೂಡ ನಾನು ಪ್ಯಾಕಿಂಗ್ ವಿಡಿಯೋಲಿ. ನ್ಯೂ ಬಾರ್ನ್ ಆ್ಯಕ್ಟಿವ್ ಬೇಬಿ ಇದು ಪ್ಯಾಂಪರ್ಸು, ಇದು ಕೂಡ ಚೆನ್ನಾಗಿದೆ. ಮತ್ತು ಮ್ಯಾಮಿ ಪೋಕೋ ಪ್ಯಾಂಟ್ಸ್ ಕೂಡ ತುಂಬ ಚೆನ್ನಾಗಿದೆ. ನಿಮಗೆ ನ್ಯೂ ಬಾರ್ನ್ ಸೈಜ್ಗೆ ಸ್ಮಾಲ್ ಸೈಜ್ ತುಂಬ ಚೆನ್ನಾಗಿ ಸಿಗುತ್ತೆ. ಹಿಮಾಲಯ ಒಂದು ಟ್ರೈ ಮಾಡಿದೆ, ನನಗೆ ಅದು ಹಿಮಾಲಯ ಅಷ್ಟೊಂದು ಇಷ್ಟ ಆಗಲಿಲ್ಲ. ಬಟ್ ಮ್ಯಾಮಿ ಪೋಕೋ ಪ್ಯಾಂಟ್ಸ್ ಮತ್ತು ಇದು ಎರಡು ಕೂಡ ತುಂಬ ಚೆನ್ನಾಗಿದೆ. ನೀವು ಎರಡು ಯೂಸ್ ಮಾಡ್ಬೋದು. ಇದನ್ನು ನಾನು ಎಲ್ಲಾದರೂ ಹೊರಗಡೆ ಹೋದಾಗ ಯೂಸ್ ಮಾಡ್ತೀನಿ, ಹಾಸ್ಪಿಟಲ್ ಕರ್ಕೊಂಡು ಹೋದಾಗ ಅವಾಗ ಯೂಸ್ ಮಾಡ್ತೀನಿ. ಅದು ಬಿಟ್ಟರೆ ಮನೇಲಿ ನಾನು ಯಾವಾಗಲೂ ಇದನ್ನೇ ಯೂಸ್ ಮಾಡೋದು, ನ್ಯಾಪಿಸು. ನೆಕ್ಸ್ಟ್ ಬಂದು ಮಕ್ಕಳಿಗೆ ಯಾವ ಥರ ಡ್ರೆಸ್ ಹಾಕೋದು ಮನೇಲಿ ಅಂತ ತುಂಬ ನಾವು ತಲೆ ಕೆಡ್ಸ್ಕೊತೀವಿ ಹೊರ್ಗಡೆ ಹೋಗ್ಬೇಕಾದ್ರೆ. ಏಕೆಂದರೆ ಅವ್ರು ತುಂಬ ಸುಸ್ಸು ಮಾಡ್ತಾರೆ, ಮತ್ತು ಅವ್ರಿಗೆ ಹಾಕೋದು ಕಷ್ಟ ಬಟ್ಟೆಗಳನ್ನ, ಅಷ್ಟು ತುಂಬ ಭಯ ಆಗ್ತಿರುತ್ತೆ, ಅಷ್ಟು ಚಿಕ್ಕದಾಗಿರ್ತಾರೆ ಮಕ್ಕಳು. ಅದಕ್ಕೆ ಸೊ ನಾನು ಈ ಥರ ಬಟ್ಟೆಗಳನ್ನ ಅವ್ನಿಗೆ ಜಾಸ್ತಿ ಯೂಸ್ ಮಾಡ್ತೀನಿ. ಇದು ಒನ್ಸೀಸ್ ಈ ಥರದ್ದು ನಿಮಗೆ ಫಸ್ಟ್ ಕ್ರೈಯಲ್ಲಿ ಸಿಗುತ್ತೆ, ಮತ್ತು ಎಲ್ಲ ಶಾಪ್ಸಲ್ಲೂ ಸಿಗುತ್ತೆ. ನಿಮಗೆ ಅಮೆಝಾನ್, ಫ್ಲಿಪ್ಕಾರ್ಟ್ ಎಲ್ಲ ಕಡೆ ಸಿಗುತ್ತೆ, ನೋಡ್ಬೋದು. ನಿಮಗೆ ಹಾಕೋದಕ್ಕೆ ಈಸಿ, ನಿಮಗೆ ನಿಮ್ಮದು ಡೈಪರ್ ಎಲ್ಲ ಹಾಕ್ಬಿಟ್ಟು ಇಲ್ಲಿ ಇದು ಹಾಕೋದಕ್ಕೆ ತುಂಬ ಈಸಿ ಇರುತ್ತೆ. ನಾನು ಈ ಥರ ಬಟ್ಟೆಗಳನ್ನ ಅವ್ನಿಗೆ ಇವಾಗ ಸದ್ಯಕ್ಕೆ ಈ ಥರ ಬಟ್ಟೆಗಳನ್ನ ಯೂಸ್ ಮಾಡ್ತಿದ್ದೀನಿ. ತುಂಬ ಸಾಫ್ಟಾಗೂ ಇದೆ. ಅದಕ್ಕೆ ಮಕ್ಕಳಿಗೆ ಪ್ಯಾಂಟು ಇಲ್ಲ ಅವ್ರಿಗೆ ಶಾರ್ಟ್ಸು ಹಾಕೋದು ತುಂಬ ಕಷ್ಟ, ಶಾರ್ಟ್ಸು ಅದೆಲ್ಲ ಹಾಕೋದು ಕಷ್ಟ ಆಗುತ್ತೆ. ಈ ಥರದ್ದಾದರೆ ಅವ್ರಿಗೆ ಹಾಕೋದು ಈಸಿ, ಕಂಫರ್ಟಬಲ್ ಆಗು ಇರುತ್ತೆ. ಅದಕ್ಕೆ ನಾನು ಇವಾಗ ಸದ್ಯಕ್ಕೆ ಅವನಿಗೆ ಆಲ್ಮೋಸ್ಟ್ 2 ಮಂತ್ಸ್ ತುಂಬೋ ತನಕ ಈ ಥರದ್ದು ಯೂಸ್ ಮಾಡೋಣ, 3 ಮಂತ್ಸ್ವರೆಗೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಸದ್ಯಕ್ಕೆ ಈ ಥರ ಬಟ್ಟೆಗಳನ್ನ ನಾನು ಅವನಿಗೆ ಯೂಸ್ ಮಾಡ್ತಿದ್ದೀನಿ. ತುಂಬ ಜಾಸ್ತಿ ಬಟ್ಟೆಗಳು ಕೂಡ ನಾನು ಇಟ್ಕೊಂಡಿಲ್ಲ, ಎಷ್ಟು ಬೇಕು ಅಷ್ಟು ಇಟ್ಕೊಂಡಿದ್ದೀನಿ. ಯಾಕೆಂದರೆ ಅವರು ಬೆಳೀತಾ ಇರ್ತಾರೆ, ಸೊ ಅದು ಚಿಕ್ಕದಾಗ್ತಾ ಹೋಗ್ತಿರುತ್ತೆ. ಅದಕ್ಕೆ ಸದ್ಯಕ್ಕೆ 3 ಮಂತ್ಸ್ವರೆಗೆ ಈ ಥರ ಬಟ್ಟೆಗಳನ್ನ ಇಟ್ಕೊಂಡಿದ್ದೀನಿ. ಯಾಕೆಂದರೆ ತುಂಬ ಸುಸ್ಸು ಎಲ್ಲ ಮಾಡೋದ್ರಿಂದ ಸದ್ಯಕ್ಕೆ ಈ ಥರದೇ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ಬೆಡ್ ಪ್ರೊಟೆಕ್ಟರ್ ಬೇಕೇ ಬೇಕು. ಬೆಡ್ ಪ್ರೊಟೆಕ್ಟರ್ ಯಾಕೆಂದರೆ ಒಂದೊಂದ್ಸರಿ ಅವನು ಬೆಡ್ ಮೇಲೆ ಆಟ ಆಡ್ತಿರ್ತಾನೆ, ಇಲ್ಲ ಅವನು ಕ್ರೆಡಲಲ್ಲಿ ಮಲ್ಕೊಂಡ್ರು ಅಷ್ಟೇ, ಅವನಿಗೆ ಬೆಡ್ ಪ್ರೊಟೆಕ್ಟರ್ ಬೇಕೇ ಬೇಕು. ಸೊ ಅದಕ್ಕೆ ನಾವು ಈ ಥರದ್ದು ಯೂಸ್ ಮಾಡ್ತಿದ್ದೀವಿ. ಸೊ ಇದು ಕೂಡ ನಿಮಗೆ ಅಮೆಝಾನ್ ಎಲ್ಲ ಕಡೆ ಸಿಗುತ್ತೆ, ತುಂಬ ಸಾಫ್ಟಾಗಿದೆ. ಇದೊಂದು ಸ್ವಲ್ಪ ಸಾಫ್ಟಾಗಿರೋದು ತೊಗೊಳ್ಳಿ. ನಾವು ಆಲ್ರೆಡಿ ತುಂಬ ಸರಿ ವಾಶ್ ಮಾಡಿದೆ, ಇದು ಏನೂ ಆಗಿಲ್ಲ, ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿದೆ ಇದು. ಸೊ ಈ ಥರ ಬೆಡ್ ಪ್ರೊಟೆಕ್ಟರ್ ಬೇಕೇ ಬೇಕು ಈಗುಟ್ಟಿರೋ ಮಕ್ಕಳಿಗೆ. ಯಾಕೆಂದರೆ ಬೆಡ್ ಮೇಲೆ ಹಾಕ್ತಿದ್ದಾಗ ಇಲ್ಲ ಅವನು ತೊಟ್ಲಲ್ಲಿ ಮಲಗಿದಾಗ ಇದನ್ನು ಫಸ್ಟ್ ಹಾಕಿ ಇದ್ರ ಮೇಲೆ ಬಟ್ಟೆ ಹಾಕಿ ಮಲಗಿಸಿದ್ರೆ ನಿಮ್ಮದು ಹಾಸಿಗೆಗಳಾಗಿರ್ಬೋದು ಅದು ಅವ್ರು ಸುಸ್ಸು ಎಲ್ಲ ಮಾಡಿದಾಗ ಒದ್ದೆ ಆಗೋದು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಬಂದು ವೈಪ್ಸ್ ನಾನು ಮದರ್ಸ್ ಪರ್ಸ್ ಯೂಸ್ ಮಾಡ್ತಿದ್ದೀನಿ. ವಾಟರ್ ವೈಪ್ಸು ತುಂಬ ಚೆನ್ನಾಗಿದೆ. ಇದು 98% ಪ್ಯೂರ್ ವಾಟರು, ಮತ್ತು ಪ್ಯಾರಾಬಿನ್ಸ್ ಇಲ್ಲ, ಮತ್ತು ಆಲ್ಕೋಹಾಲ್ ಫ್ರೀ ಆಗಿರೋದ್ರಿಂದ ತುಂಬ ಚೆನ್ನಾಗಿದೆ. ತುಂಬ ಒಳ್ಳೆ ರಿವ್ಯೂಸ್ ಇದೆ. ನೀವೇನಾದರೂ ವೈಪ್ಸ್ ಯೂಸ್ ಮಾಡಿದ್ರೆ ಇದನ್ನು ಯೂಸ್ ಮಾಡ್ಬೋದು. ಸೊ ಮನೇಲಿದ್ದಾಗ ಬೇಕಾದ್ರೆ ನೀವು ಬಿಸಿನೀರು ಯೂಸ್ ಮಾಡಿ ಕಾಟನ್ ಬಟ್ಟೆ ತೊಗೊಂಡು ಅವ್ರಿಗೆ ವೈಪ್ ಮಾಡ್ಬೋದು, ಇಲ್ಲ ಇದನ್ನೇ ಯೂಸ್ ಮಾಡ್ಬೋದು. ಮತ್ತು ಹೊರ್ಗಡೆ ಹೋದಾಗ ಇದು ಬೇಕಾಗುತ್ತೆ. ಯಾಕೆಂದರೆ ಹೊರ್ಗಡೆ ಹೋದಾಗ ನಮಗೆ ಎಲ್ಲೂ ಸಿಗಲ್ಲ, ನೀರಾಗಿರ್ಬೋದು ಬಟ್ಟೆ ಆಗಿರ್ಬೋದು ತೊಗೊಂಡು ಅವ್ರಿಗೆ ವಾಶ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಈ ಥರನ ನೀವು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಬಂದು ಮಕ್ಕಳಿಗೆ ತಲೆ ಸ್ವಲ್ಪ ಅದು ಶೇಪ್ ಆಗಬೇಕು, ಅದಕ್ಕೋಸ್ಕರ ನಾವು ತುಂಬ ಏನೇನೋ ಯೂಸ್ ಮಾಡ್ತೀವಿ. ಇದು ನಮ್ಮ ದೊಡ್ಡಮ್ಮ ಮಾಡಿಕೊಟ್ಟಿದ್ದು. ಸೊ ಇದನ್ನು ನಾವು ಯೂಸ್ ಮಾಡ್ತಿದ್ದೀವಿ. ಇದನ್ನು ಕೂಡ ಏನೋ ಕೆಳಗಡೆ ಅವನನ್ನು ಆಟ ಆಡ್ಸೋಕ್ಕಾಗ್ದಾಗ ಒಂದೊಂದ್ಸರಿ ಅವ್ನು ತೊಟ್ಲಲ್ಲಾಗಿರ್ಬೋದು ಇದನ್ನೇ ಯೂಸ್ ಮಾಡ್ತೀವಿ. ಅವ್ನು ತುಂಬ ಏನು ಮಾಡ್ತಾನೆ ಅಂದರೆ ಈ ಕಡೆ ಎಲ್ಲ ತಿರ್ಗೋದು ಜಾಸ್ತಿ. ಸೊ ಫಸ್ಟ್ ಇದನ್ನು ಯೂಸ್ ಮಾಡ್ತಾಯಿದ್ವಿ, ಈಗಲೂ ಯೂಸ್ ಮಾಡ್ತೀವಿ ಮಧ್ಯ ಅವನ್ನ ಕೆಳಗಡೆ ಮಲಗಿಸ್ದಾಗೆಲ್ಲ. ಬಟ್ ಇದರಲ್ಲಿ ತುಂಬ ತಿರ್ಗೋಕ್ಕೆ ಸ್ಟಾರ್ಟ್ ಮಾಡ್ದೆ. ಅದಕ್ಕೆ ನೆಕ್ಸ್ಟ್ ನಾನು ಈ ಪಿಲ್ಲೋ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಈ ಪಿಲ್ಲೋ ನಾನು ಹಾಸಿಗೆ ತೊಗೊಂಡಿದ್ದೆ ಅವನಿಗೆ ತೊಟ್ಲಿಗೆ ಅಂತ, ಅದರಲ್ಲೇ ಬಂದಿತ್ತು. ಸೊ ಇದು ಕೂಡ ಹೆಡ್ಡು ಶೇಪ್ ಆಗೋದಕ್ಕೆ ಅಂತ ಇತ್ತು. ಬಟ್ ಇದರಲ್ಲೂ ಅವನು ಆ ಕಡೆ ಈ ಕಡೆ ತಿರುಗ್ತಿದ್ದ ಅಂದ್ಬಿಟ್ಟು ಇದು ಎರಡನ್ನ ಹಾಕಿದ್ವಿ, ಅವನು ಆ ಕಡೆ ಈ ಕಡೆ ತಿರುಗಬಾರ್ದು ಅಂತ. ಸೊ ಇದು ನಾವೇ ಮಾಡಿ ಹಾಕಿರೋದು. ಇದು ಹಾಕಿದ್ಮೇಲೆ ಆ ಕಡೆ ಈ ಕಡೆ ತಿರುಗೋದು ಕಡಿಮೆ ಆಯಿತು. ಬಟ್ ಈ ಕೆಳಗಡೆ ಹೋಗ್ತಿದ್ದಾನೆ, ತುಂಬ ತುಂಟ ಅವನು, ಆ ಥರ ಎಲ್ಲ ಮಾಡ್ತಾನೆ. ಸೊ ಈಗ ಕೆಳಗಡೆ ಹೋಗ್ತಿದ್ದಾನೆ. ಅದಕ್ಕೆ ಇವಾಗ ಬೇರೆದು ಯೂಸ್ ಮಾಡ್ತಿದ್ದೀವಿ. ಈಗ ಅದ್ರ ಮೇಲೆ ಅವನು ಮಲಗಿದ್ದಾನೆ. ಸೊ ಅದು ತೋರ್ಸೋಕ್ಕಾಗ್ತಿಲ್ಲ, ಅದು ಇಮೇಜ್ ಹಾಕ್ತೀನಿ. ಸೊ ಅದನ್ನು ನೀವು ನೋಡ್ಕೊಳ್ಳಿ. ಅಮೆಝಾನಲ್ಲಿ ತೊಗೊಂಡಿದ್ದು ಅದನ್ನು ಯೂಸ್ ಮಾಡ್ತಿದ್ವಿ. ಅದ್ರ ಒಳಗಡೆ ಏನೋ ಮರಳು ಥರ ಸಾಸಿವೆ ಥರ ಏನೋ ಹಾಕಿದ್ದಾರೆ. ಸೊ ಸದ್ಯಕ್ಕೆ ಇವಾಗ ಅದನ್ನು ಯೂಸ್ ಮಾಡ್ತಿದ್ದೀವಿ. ಇದು ಎಲ್ಲ ಟ್ರೈ ಮಾಡಿ ಫೈನಲಿ ಅದನ್ನು ಯೂಸ್ ಮಾಡ್ತಿದ್ದೀನಿ, ನೋಡೋಣ. ಅದರಲ್ಲಿ ಇವಾಗ ಸ್ವಲ್ಪ ಮಲಗ್ತಾನೆ. ಬಟ್ ಇದು ಕೂಡ ತುಂಬ ಹೆಲ್ಪ್ ಆಗುತ್ತೆ. ಹಳೆ ಕಾಲದ್ದು ಇದು, ತುಂಬ ಹಳೆಯದಿಂದನೂ ಯೂಸ್ ಮಾಡ್ತಾರೆ. ಇದು ನಮಗೆಲ್ಲ ಈ ಥರದೇ ಯೂಸ್ ಮಾಡಿದ್ದಂತೆ. ಸೊ ಇದು ಕೂಡ ತುಂಬ ಹೆಲ್ಪ್ ಆಗುತ್ತೆ. ಮನೇಲೇ ಮಾಡ್ಕೋಬೋದು ಆರಾಮಾಗಿ. ನೀವು ಹೆಡ್ಡು ಶೇಪ್ ಆಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಆ ಕಡೆ ಈ ಕಡೆ ಜಾಸ್ತಿ ತಿರುಗಲ್ಲ ಅನ್ನೋ ಮಕ್ಕಳಿಗೆ ಇದನ್ನು ಯೂಸ್ ಮಾಡ್ಬೋದು. ಬಟ್ ಇವನು ತುಂಬ ತಿರುಗ್ತಾನೆ, ಅದಕ್ಕೆ ಇದು ಯೂಸ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಇವಾಗಲೂ ಒಂದೊಂದು ಸರಿ ಅವನ್ನ ಕೆಳಗಡೆ ಮಲಗಿಸ್ದಾಗೆಲ್ಲ ಇದನ್ನು ಯೂಸ್ ಮಾಡ್ತೀವಿ. ಸೊ ಇದು ಎರಡು ಬೇಕೇ ಬೇಕು ಮಕ್ಕಳಿಗೆ. ಹೆಡ್ ಶೇಪ್ ಆಗಲೇಬೇಕು, ಏಕೆಂದರೆ ಅವ್ರಿಗೆ ಹೆಡ್ ಅಷ್ಟೊಂದು ಶೇಪ್ ಇರಲ್ಲ, ಅದಕ್ಕೆ ಬೇಕೇ ಬೇಕಾಗುತ್ತೆ.
ನೆಕ್ಸ್ಟ್ ಮಕ್ಕಳುಗಳಿಗೆ ನೇಲ್ ಕಟ್ ಮಾಡೋದು. ಸೊ ಏನಂದರೆ ಮಕ್ಕಳಿಗೆ ಒಂದು ವಾರಕ್ಕೊಂದ್ಸರಿ ನೇಲ್ ಬೆಳ್ಕೊಳ್ಳುತ್ತೆ. ಅವ್ರು ಕಟ್ ಮಾಡ್ತಾನೆ ಇರಬೇಕು. ನಮ್ಮ ಪಾಪಗಂತೂ ಮಾಡ್ತಾನೆ ಇರ್ತೀವಿ ಒಂದು ವಾರಕ್ಕೊಂದ್ಸರಿ. ಇಲ್ಲಾಂದರೆ ಅವನು ಇಲ್ಲೆಲ್ಲ ತರ್ಚ್ಕೊಳ್ಳೋದು ಅದೆಲ್ಲ ಮಾಡೋದು ತುಂಬ ಜಾಸ್ತಿ. ಗ್ಲೌಸ್ ಹಾಕಿದ್ರೆ ಹಾಕ್ಸ್ಕೊಳ್ಳಲ್ಲ, ಅವನು ಕಿತ್ತು ಎಸಿತಾನೆ. ಸೊ ಅದಕ್ಕೋಸ್ಕರ ನೇಲ್ ಕಟ್ ಮಾಡಲೇಬೇಕು. ಹಾಸ್ಪಿಟಲಲ್ಲಿ ಕತ್ರಿನೇ ಯೂಸ್ ಮಾಡಿ ಕಟ್ ಮಾಡ್ತಿದ್ರು, ಬಟ್ ನಾವು ನೇಲ್ ಕಟರ್ ಯೂಸ್ ಮಾಡ್ತೀವಿ. ಸೊ ಇದು ಸೆಟ್ಟು ನಿಮಗೆ ಫಸ್ಟ್ ಕ್ರೈಯಲ್ಲಿ ಸಿಗುತ್ತೆ, ಚೆಕ್ ಮಾಡ್ಬೋದು. ಫಸ್ಟ್ ಕ್ರೈಯಲ್ಲಿ ನಿಮ್ಗೆ ಈ ಥರ ತುಂಬ ಸೆಟ್ಸ್ ಸಿಗುತ್ತೆ. ನಿಮ್ಗೆ ಯಾವ್ದು ಬೇಕು ನೋಡಿಬಿಟ್ಟು ನೀವು ತೊಗೋಬೋದು. ನೆಕ್ಸ್ಟ್ ಬಂದು ಬೇಬಿನ ಸ್ವಾಡಲ್ ಮಾಡೋದಕ್ಕೆ. ಸೊ ಎಲ್ಲಾದರೂ ಹೊರ್ಗಡೆ ಕರ್ಕೊಂಡು ಹೋಗ್ತೀವಿ ನಾವು, ಅವ್ರದ್ದು ಕೈಯೆಲ್ಲ ಹಿಂಗೆ ಹೊರ್ಗಡೆ ಬಂದರೆ ಅಷ್ಟೊಂದು ಚೆನ್ನಾಗಿರಲ್ಲ. ಬೇಬಿನ ಸ್ವಾಡಲ್ ಮಾಡಿ ತೊಗೊಂಡು ಹೋಗಬೇಕು. ಮಕ್ಳುಗಳನ್ನ ಸ್ವಾಡಲ್ ಮಾಡಿದ್ರೆ ಅವ್ರಿಗೂ ಕಂಫರ್ಟಬಲಾಗಿ ಫೀಲ್ ಆಗುತ್ತೆ, ಮತ್ತು ತುಂಬ ಚೆನ್ನಾಗಿ ನಿದ್ರೆ ಕೂಡ ಮಾಡ್ತಾರೆ. ಒಂದೊಂದು ಸರಿ ನಿದ್ರೆ ಮಾಡಿಲ್ಲ ಅಂದರೆ ಮನೇಲೂ ಕೂಡ ಇದನ್ನು ಯೂಸ್ ಮಾಡ್ಬೋದು. ನಮಗೆ ಹಾಸ್ಪಿಟಲಲ್ಲಿ ಫಸ್ಟ್ ಅವನಿಗೆ 15 ಡೇಸ್ ಸ್ವಾಡಲ್ ಮಾಡಿ ಮಲಗ್ಸೋದಕ್ಕೆ ಹೇಳಿದರು. ಯಾಕೆಂದರೆ ಅವನು ಜಾಸ್ತಿ ಮಲಗ್ತಿರ್ಲಿಲ್ಲ. ಯಾಕೆಂದರೆ ಹೊಟ್ಟೆಲಿರ್ಬೇಕಾದ್ರೆ ಅವರು ತುಂಬ ಅಲ್ಲಿ ಕಂಫರ್ಟಬಲಾಗಿ ಫೀಲ್ ಆಗ್ತಿರುತ್ತೆ. ಹೊರಗಡೆ ಬಂದಾಗ ಅವ್ರಿಗೆ ಬೇರೆ ಥರ ಅನಿಸ್ತಿರುತ್ತೆ. ಅದಕ್ಕೆ ಅವ್ನಿಗೆ ಕಂಫರ್ಟಬಲಾಗಿ ಫೀಲ್ ಆಗಲಿ ಅಂತ ಹೇಳಿದರು. ಸೊ ಈ ಥರದ್ದು ನಿಮಗೆ ಫಸ್ಟ್ ಕ್ರೈಯಲ್ಲಿ ಸಿಗುತ್ತೆ, ತುಂಬ ಸಾಫ್ಟಾಗಿದೆ. ನಾನು ಮೊದಲೇ ನಿಮಗೆ ತೋರಿಸಿದ್ದೆ ಈ ಥರದ್ದು. ಸೊ ನಿಮಗೆ ಈ ಥರ ಬರುತ್ತೆ, ತುಂಬ ಸಾಫ್ಟಾಗಿದೆ. ನೀವು ಆದಷ್ಟು ಸಾಫ್ಟಾಗಿರೋದು ತೊಗೊಳ್ಬೇಕು. ಮತ್ತು ತುಂಬ ಕಂಫರ್ಟಬಲಾಗಿ ಕೂಡ ಫೀಲ್ ಆಗುತ್ತೆ ಅವ್ರಿಗೆ. ಮತ್ತು ಕಾಟನ್ ಮೆಟೀರಿಯಲ್ಲು ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಇದನ್ನು ನೀವು ಅಮೆಝಾನ್, ಫ್ಲಿಪ್ಕಾರ್ಟಲ್ಲೆಲ್ಲ ಕಡೆ ಸಿಗುತ್ತೆ. ನೋಡಿಬಿಟ್ಟು ಬಟ್ಟೆ ಚೆನ್ನಾಗಿರೋದನ್ನ ತೊಗೊಳ್ಳಿ. ನೆಕ್ಸ್ಟ್ ಬಂದು ಪಾಪುಗಳನ್ನ ನಾವೆಲ್ಲಾದರೂ ಹೊರಗಡೆ ಅದನ್ನೇ ಹೇಳಿದಾಗೆ ಹಾಸ್ಪಿಟಲ್ ಎಲ್ಲ ಕರ್ಕೊಂಡು ಹೋಗ್ಬೇಕಾದ್ರೆ ಕೆಲವರಿಗೆ ಕಷ್ಟ ಆಗುತ್ತೆ ಎತ್ಕೊಂಡು ಹೋಗೋದು. ಅಷ್ಟು ಪುಟ್ಟ ಮಕ್ಕಳನ್ನ ಕಷ್ಟ ಅನಿಸ್ತಿರುತ್ತೆ, ಅವರು ಈ ಥರದನ್ನ ತೊಗೋಬೋದು. ಸೊ ಇದು ನಾನು 2 ಸೆಟ್ ತೊಗೊಂಡಿದ್ದು. ಒಂದು ಬೆಡ್ ಇದೆ, ಮತ್ತು ಒಂದು ಇದು ಬೆಡ್ ಅಂದರೆ ಹೊರಗಡೆ ಎಲ್ಲಾದರೂ ಅವನ್ನ ಮಲಗಿಸ್ದಾಗ, ಹಾಲಲ್ಲೆಲ್ಲ ಮಲಗಿಸೋದಕ್ಕೆ. ಮತ್ತು ಇದು ಒಂದು 2 ಸೆಟ್ಟು. ನಾನು 2 ಸೆಟ್ಟು ನನಗೆ 1000 ರೇಂಜಲ್ಲಿ ಸಿಕ್ತು, ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು. ಸೊ ಇದನ್ನು ನೀವು ನೋಡ್ಬೋದು. ಇದರಲ್ಲಿ ಇಟ್ಟು ಅವನ್ನ ಆರಾಮಾಗಿ ಹಾಸ್ಪಿಟಲ್ಗೆಲ್ಲ ಕರ್ಕೊಂಡು ಹೋಗೋದಕ್ಕೆ ತುಂಬ ಈಸಿ ಆಗುತ್ತೆ. ನಿಮಗೆ ಹೋಲ್ಡ್ ಮಾಡೋದಕ್ಕೂ ತುಂಬ ಈಸಿ ಅನಿಸುತ್ತೆ. ಇಲ್ಲಾಂದರೆ ಅಷ್ಟು ಪುಟ್ಟ ಮಕ್ಕಳನ್ನ ಎತ್ಕೊಂಡು ಹೋಗ್ಬೇಕಾದ್ರೆ ತುಂಬ ಕಷ್ಟ ಅನಿಸ್ತಿರುತ್ತೆ, ಭಯ ಆಗ್ತಿರುತ್ತೆ. ನನಗೂ ಕೂಡ ಫಸ್ಟು ಒಂದು 5-6 ಡೇಸು ಅವನ್ನ ಹಿಡ್ಕೊಳ್ಳೋದಕ್ಕೆ ಭಯ ಆಗೋದು. ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೂ ಅಷ್ಟೇ ಚಂದನೇ ಎತ್ಕೊಂಡ್ಬರ್ತಾಯಿದ್ರು. ಆಮೇಲೆ ಇವಾಗ ಇದರಲ್ಲಿ ಹಾಕ್ಕೊಂಡು ಆರಾಮಾಗಿ ನಾನು ಕೂಡ ಅವನ್ನ ಹಾಸ್ಪಿಟಲ್ಗೆಲ್ಲ ಹೋಗ್ಬೇಕಾದ್ರೆ ಇಟ್ಕೊತೀನಿ. ಇದರಲ್ಲಿದ್ದರೆ ಅವರು ತುಂಬ ಬೆಚ್ಚಗಿರ್ತಾರೆ, ಮತ್ತು ನಮಗೂ ಅವರನ್ನು ಇಟ್ಕೊಳ್ಳೋದಕ್ಕೆ ತುಂಬ ಈಸಿ ಅನಿಸುತ್ತೆ. ನೆಕ್ಸ್ಟು ನಾವು ಡೈಪರ್ ಎಲ್ಲ ಯೂಸ್ ಮಾಡಿದಾಗ ಮಕ್ಕಳಿಗೆ ರ್ಯಾಶ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ರ್ಯಾಶ್ ಕ್ರೀಮ್ ಯೂಸ್ ಮಾಡಬೇಕು. ಸೊ ಇದು ನಾನು ಯೂಸ್ ಮಾಡ್ತಿರೋದು ಮಾಮ್ಸ್ಕೋದು ನ್ಯಾಚುರಲ್ ಡೈಪರ್ ರ್ಯಾಶ್ ಕ್ರೀಮ್. ನಿಮಗೆ ಇದು ಕೂಡ ಅಷ್ಟೇ, ನಿಮಗೆ ಎಲ್ಲ ಆನ್ಲೈನ್ ಸೈಟಲ್ಲೂ ಸಿಗುತ್ತೆ. ನೋಡಿಬಿಟ್ಟು ಚೆಕ್ ಮಾಡಿಬಿಟ್ಟು ತೊಗೊಳ್ಳಿ. ಯಾಕೆಂದರೆ ಡೈಪರ್ ರ್ಯಾಷಸ್ ತುಂಬ ಆಗುತ್ತೆ ಕೆಲವೊಂದು ಮಕ್ಕಳಿಗೆ. ಸೊ ಇದು ನಾನು ತೊಗೊಂಡಿದ್ದೀನಿ ಸದ್ಯಕ್ಕೆ. ನೆಕ್ಸ್ಟ್ ಬಂದು ಕ್ರೆಡಲ್ ಕೂಡ ನಾವು ಆನ್ಲೈನಲ್ಲೇ ತೊಗೊಂಡಿದ್ದು, ಅಮೆಝಾನಲ್ಲಿ ತೊಗೊಂಡಿದ್ದು. ಇಲ್ಲೇ ಮದ್ದೂರಿಗೆ ಡೆಲಿವರಿ ಕೊಟ್ಟರು. ಸೊ ಬೇಬಿ ಬ್ರ್ಯಾಂಡ್ದು, ಅದು ಕೂಡ ಇಮೇಜ್ ಹಾಕ್ತೀನಿ, ನೋಡ್ಬೋದು ನೀವು. ಬೇಬಿ ಬ್ರ್ಯಾಂಡ್ದು ನಾವು ತೊಗೊಂಡಿದ್ದು ಕ್ರೆಡಲ್ಲು. ತುಂಬ ಚೆನ್ನಾಗಿದೆ, ಅವನಿಗೆ ತುಂಬ ಕಂಫರ್ಟಬಲಾಗಿ ಫೀಲ್ ಆಗುತ್ತೆ. ಜಾಸ್ತಿ ಮಲಗಲ್ಲ ಅವನು, ಬಟ್ ಮಲಗಿದಾಗ ತುಂಬ ಚೆನ್ನಾಗಿದೆ. ಅದು ಮರದ್ದು ವುಡ್ಡು ತುಂಬ ಚೆನ್ನಾಗಿದೆ. ಅದು ಇಮೇಜ್ ನೀವು ಹಾಕಿದ್ದೀನಿ, ನೋಡ್ಬೋದು ನೀವು. ಸೊ ನೆಕ್ಸ್ಟ್ ಬಂದು ಮಕ್ಕಳಿಗೆ ಹಣೆಗೆ ಕಪ್ಪಿಡೋದು. ದೃಷ್ಟಿ ಆಗಬಾರ್ದು ಅಂತೆಲ್ಲ ನಾವು ಕಪ್ಪಿಡ್ತೀವಿ, ಎಲ್ಲ ಮಕ್ಳಿಗೂ ಇಟ್ಟೇ ಇರ್ತೀವಿ. ಸೊ ಆದಷ್ಟು ಆರ್ಗ್ಯಾನಿಕ್ಕು ಇಲ್ಲ ಆ ಥರದ್ದು ಇಟ್ಟರೆ ಒಳ್ಳೆಯದು. ಯಾಕೆಂದರೆ ಮಕ್ಳುಗಳು ಅದನ್ನು ತೆಗಿತಿರ್ತಾರೆ, ಬಾಯಿಗಿಟ್ಟಿರ್ತಾರೆ. ಅದಕ್ಕೆ ನಾನು ಹರ್ಬಲ್ ಕಾಜಲ್ ಯೂಸ್ ಮಾಡ್ತಿದ್ದೀನಿ, ಬೇಬಿ ಹರ್ಬಲ್ ಕಾಜಲ್. ಇದು ಕೂಡ ನಾನು ಆನ್ಲೈನಲ್ಲಿ ತೊಗೊಂಡಿದ್ದು ಅಮೆಝಾನಲ್ಲಿ. ಸೊ ನೀವು ಅಮೆಝಾನಲ್ಲಿ ನೋಡಿದ್ರೆ ನಿಮಗೆ ಸಿಗುತ್ತೆ. ಎಷ್ಟು ಚಿಕ್ಕದಾಗಿದೆ, ಇದಕ್ಕೆ ಸ್ವಲ್ಪ ಕಾಸ್ಟ್ಲಿನೇ 200 ರೂಪೀಸ್ ಇರಬೇಕು. ಬಾಕ್ಸ್ ಇತ್ತು, ಬಾಕ್ಸ್ ಎಸ್ತಿದ್ದೀನಿ. ಸೊ ಇದನ್ನೇ ಯೂಸ್ ಮಾಡ್ತಿದ್ದೀವಿ. ಫ್ರೆಂಡ್ಸ್, ಇಷ್ಟು ನನಗೆ ಅನಿಸುತ್ತೆ, ಇಷ್ಟು ಎಸೆನ್ಷಿಯಲ್ ಇರಲೇಬೇಕು ಮಕ್ಕಳಿಗೆ ಅಂತ. ಸೊ ಇದ್ರ ಮೇಲೆ ಇನ್ನೂ ಬೇರೆ ಇರ್ಬೋದು, ಬೇರೆ ನೀವು ಯೂಸ್ ಮಾಡ್ಬೋದು. ಒಬ್ಬೊಬ್ಬರು ಒಂದೊಂದು ಥರ ನಾವು ಯೂಸ್ ಮಾಡ್ತೀವಿ. ಸೊ ಇದು ನನಗೆ ಇಷ್ಟು ಬೇಕು ಅಂತ ಅನ್ನಿಸ್ತು. ಸೊ ಅದನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ನಾನು ಮಾಮ್ಸ್ಗೆ ಏನೇನು ಬೇಕು, ಪಿಲ್ಲು ಮತ್ತು ಬೆಲ್ಟ್ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ಮತ್ತೆ ಮುಂದಿನ ವೀಡಿಯೋಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.